ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು ಸಾಕಷ್ಟು ಜನಗಳಿಗೆ ಬಂದಿದೆ, ಇನ್ನೂ ಸಾಕಷ್ಟು ಜನಗಳಿಗೆ ಹಣ ಬಂದಿಲ್ಲ. ಸೊ ಹಣ ಬರ್ದಿರೋ ಅಂದ್ಕೊಂಡಿರೋದು ಏನಂತಂದರೆ, ನಿನ್ನೆ ಅಂಬೇಡ್ಕರ್ ಜಯಂತಿ ಇತ್ತು ಏಪ್ರಿಲ್ 14, ಹಾಗಾಗಿ ಗೌರ್ಮೆಂಟ್ ಹಾಲಿಡೇ ಹಣ ಬಂದಿಲ್ಲ ಅಂತಂದ್ಬಿಟ್ಟು ಹಂಗೆಲ್ಲ ಏನೂ ಆಗಿಲ್ಲ. ನಾನು ಏನು ಇನ್ಫಾರ್ಮೇಷನ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಲುಪಿಸಿದೆ ಅದೇ ಇನ್ಫಾರ್ಮೇಷನ್ ಪ್ರಕಾರ ನಿನ್ನೆ 14 ತಾರೀಕಿಂದನೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಸೊ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಯಾವಾಗ ಬರುತ್ತೆ, ಸೊ ಇವಾಗ ಬಂದಿರೋರಿಗೆ ಯಾವ ಥರ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಫಸ್ಟ್ ಹೇಳ್ತೀನಿ ನೋಡಿ, ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಬರಲಿಕ್ಕೆ ಗೌರ್ಮೆಂಟ್ ಹಾಲಿಡೇ ಇದ್ದರೆ ಬರಲ್ಲ ಅನ್ನೋದು ಹೌದು. ಬಟ್ ಏನಂತಂದರೆ ಈ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಅಂದರೆ ಈ ಥರ ಸ್ಕೀಮ್ಸು ಯೋಜನೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಮುಂಚೆನೇ ಹಣಕಾಸು ಇಲಾಖೆಯಿಂದ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಿ ಅವರು DBT ಮುಖಾಂತರ ಪುಷ್ ಮಾಡಿರ್ತಾರೆ. ಸೊ ಅದು ಪುಷ್ ಮಾಡಿ DBT ಮುಖಾಂತರ ಪುಷ್ ಆದರೆ ಸಾಕು, ಯಾವಾಗ ಬೇಕಿದ್ರೂ ಹಣ ಬಂದು ತಲುಪುತ್ತೆ. ಅದನ್ನು ಯಾರು ತಡೆ ಹಿಡಿಯೋಕ್ಕೆ ಆಗೋದಿಲ್ಲ. ಹಂಗಾಗಿ ನಿಮ್ಗೆ ಏನಾಗಿದೆ ಅಂದರೆ, ನಿನ್ನೆ 14ನೇ ತಾರೀಕು ಲೀವ್ ಇದ್ರೂ ಕೂಡ ಸಾಕಷ್ಟು ಜನಗಳಿಗೆ ಹಣ ಬಂದಿದೆ, ಇನ್ನೂ ತುಂಬ ಜನಕ್ಕೆ ಬಂದಿಲ್ಲ. ಹೌದು, ಅದು ನಿಜನೇ. ಆದರೆ ಹಣ ರಿಲೀಸ್ ಆಗಿರುವಂಥದ್ದು ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಕೇಳಿರೋ ಪ್ರಕಾರ ಮುಖಾಂತರ ನೋಡೋಕ್ಕಾದ್ರೆ, ಅಂದರೆ ಅದ್ರ ಪ್ರಕಾರ ನೋಡಿದ್ರೆ ಬಳ್ಳಾರಿ ಆಮೇಲೆ ತುಮಕೂರು ಈ ಭಾಗಗಳಿಗೆ ಸ್ವಲ್ಪ, ಮತ್ತು ದಾವಣಗೆರೆ ಈ ಭಾಗಗಳಿಗೆ ಸ್ವಲ್ಪ ಜನಗಳಿಗೆ ಜಾಸ್ತಿ ಜನಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇವತ್ತು ಏನು ಏಪ್ರಿಲ್ 15ನೇ ತಾರೀಕಿದೆ, ಸೊ ಇವತ್ತು ಇನ್ನೂ ಒಂದಷ್ಟು ಜನಗಳಿಗೆ ಹಾಕ್ತಾ ಹೋಗ್ತಾರೆ. ಒಂದು ವಾರಕ್ಕೆ ಒಂದು ಹಂತದಲ್ಲಿ, ಅಂದರೆ ಒಂದು ಹಂತ ಮುಗಿಸೋಕ್ಕೆ ಒಂದು ವಾರ ಟೈಮ್ ತೊಗೊಳ್ತಾರೆ. ಅಂದರೆ ಒಂದು ಹಂತದಲ್ಲಿ ಅವರು 40 ಲಕ್ಷ ಜನಗಳಿಗೆ ಅಮೌಂಟನ್ನು ಹಾಕಿರ್ತಾರೆ. ಹತ್ತತ್ರ ನಿನ್ನೆ ಒಂದು 10 ಲಕ್ಷ ಜನಗಳಿಗೆ ರಿಸೀವ್ ಆಗಿರ್ಬೋದು ಅಂತ ಒಂದು ಅಂದಾಜಿದೆ ನನಗೆ. ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ. ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜನಗಳಿಗೆ ಆಲ್ಮೋಸ್ಟ್ ಅಲ್ಲಿ ಬಂದಿಲ್ಲ ಅಂತ ಅನಿಸುತ್ತೆ. ತುಂಬ ಬೆರಳೆಣಿಕೆಯಷ್ಟು ಬಂದಿರ್ಬೋದೇನೋ ಮೇ ಬಿ. ಬಟ್ ನಾನು ಕೇಳಿರೋ ಪ್ರಕಾರ ಎಲ್ಲನೂ ಬೇರೆ ಬೇರೆ ಜಿಲ್ಲೆಗಳಿಗೆ, ಜಾಸ್ತಿ ಜಿಲ್ಲೆಗಳಿಗೇ ಅಮೌಂಟು ಬಂದಿದೆ. ಮತ್ತು ನಮ್ಮ ಅಮ್ಮನೂ ಕೇಳಿದ್ರು ನನಗೆ, ಯಾಕಿನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ಬಿಟ್ಟು. ನಾವು ಬೆಂಗಳೂರು ಅಲ್ವಾ, ಹಾಗಾಗಿ ಅವರಿಗೆ ಹೇಳಿದೆ ಬರುತ್ತೆ ಈ ವಾರದಲ್ಲಿ ವೆಯ್ಟ್ ಮಾಡು ಅಂತಂದ್ಬಿಟ್ಟು. ಈ ವಾರ ವೆಯ್ಟ್ ಮಾಡಿನೂ ಒಂದನೇ ಹಂತದಲ್ಲಿ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್, ಅಂದರೆ 2ನೇ ಹಂತದಲ್ಲಿ ಹಾಕ್ಬೋದು ಅಂತಂದ್ಬಿಟ್ಟು. ಯಾರಿಗೂ ಇವತ್ತೇ ಬರುತ್ತೆ ಇಲ್ಲ ಈ ವಾರನೇ ಬರುತ್ತೆ ಅಂತೇಳಿ ಹೇಳೋಕ್ಕಾಗ್ತಾ ಇಲ್ಲ. ಅವರೆಲ್ಲೂ ಕೂಡ ಯಾವ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಿದ್ದೀವಿ ಅಂತ ತಿಳಿಸ್ತಾ ಇಲ್ಲ. ಹಾಗಾಗಿ ನಾನೊಂದು ಅಂದಾಜು ಇಟ್ಕೊಂಡು ನಿಮಗೆ ತಿಳಿಸ್ತಾ ಇರೋದು. ಈ ಬಳ್ಳಾರಿ, ದಾವಣಗೆರೆ, ತುಮಕೂರು ಈ ಕಡೆ ಜನಗಳಿಗೆ ನಿನ್ನೆ ರಿಸೀವ್ ಆಗಿಬಿಟ್ಟಿದೆ ಹಣ. ಆಲ್ಮೋಸ್ಟ್ ಅಲ್ಲಿ ರಿಸೀವ್ ಆಗಿದೆ, ಇನ್ನೂ ತುಂಬ ಜನ ಬಾಕಿ ಇದೆ. ನೋಡೋಣ. ಈ ವಿಡಿಯೋ ನೋಡ್ತಿರೋರು ಯಾರಿಗೆಲ್ಲ ಹಣ ಬಂದು ತಲುಪಿದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ಬಿಡಿ. ನನಗೂ ಚೆನ್ನಾಗಿ ಗೊತ್ತಾಗುತ್ತೆ, ನನಗೂ ನೆಕ್ಸ್ಟ್ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ತಪ್ಪದೆ ಒಂದು ಲೈಕ್ನ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅದು ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.